नमस्कार दोस्तों, वेलकम टू विज्ञान विद डॉक्टर जी। आई एम डॉक्टर गोविंदराजन, रेडियोलॉजिस्ट यानी कि आपका स्कैनिंग डॉक्टर। In my previous videos, I was talking about ultrasound of breast and transvaginal ultrasound, elastography, thyroid ultrasound, all those things. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಬ್ರೆಸ್ಟ್ MRI, ಅಂದರೆ MRI ಸ್ಕ್ಯಾನ್ ಆಫ್ ಬ್ರೆಸ್ಟ್. ಇದು ಯಾವಾಗ ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತೀವಿ, ಯಾವ ತರಹ ಮಾಡ್ತೀವಿ, ಒಂದು ಶಾರ್ಟಾಗಿ ಹೇಳಬೇಕು ಅಂತಂದರೆ ಬ್ರೆಸ್ಟ್ MRI ಅನ್ನೋದು ಒಂದು ಹೈಲಿ ಸೊಫಿಸ್ಟಿಕೇಟೆಡ್ ಟೆಸ್ಟ್. ಇದು ನಾರ್ಮಲ್ MRI ಥರಾನೇ, ಆದರೆ ಇದರಲ್ಲಿ ಪೇಷಂಟು ಉಲ್ಟಾ ಮಲ್ಕೊಳ್ತಾರೆ. ಅಂದರೆ ಎರಡು ಬ್ರೆಸ್ಟ್ ಕಾಯಿಲ್ ಒಳಗೆ ಹ್ಯಾಂಗ್ ಆಗ್ತಾ ಇರುತ್ತೆ ಆ್ಯಂಡ್ ದ ಎಂಟೈರ್ ಬ್ರೆಸ್ಟ್ ವಿಲ್ ಬಿ ಇಮೇಜ್ಡ್ ಯೂಸಿಂಗ್ ಡಿಫ್ರೆಂಟ್ ಪ್ರೋಟೋಕಾಲ್ಸ್ ಆ್ಯಂಡ್ ಡಿಫ್ರೆಂಟ್ MR ಟೆಕ್ನಿಕ್ಸ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದರೆ ಅದರಲ್ಲಿ ನಾವು ಒಂದು ಕಾಂಟ್ರಾಸ್ಟ್ ಇಂಜೆಕ್ಷನ್ ಮಾಡ್ತೀವಿ. ಕಾಂಟ್ರಾಸ್ಟ್ ಅಂತಂದರೆ ಗ್ಯಾಡೋಲಿನಿಯಂ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ಅದನ್ನು ಇಂಜೆಕ್ಟ್ ಮಾಡಿ ಅದನ್ನು ಡೈನಮಿಕ್ ಕಾಂಟ್ರಾಸ್ಟ್ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಿ, ಅಂದರೆ DCE ಅಂತ ಹೇಳ್ತೀವಿ. ಇದು MRI ಬ್ರೆಸ್ಟ್ಗೆ ಬಹಳ ಉಪಯೋಗಕಾರಿ ಮತ್ತು ಇಂಪಾರ್ಟೆಂಟ್ ವಿಚಾರ. ಓಕೆ, ನಾವು ಬ್ರೆಸ್ಟ್ MRI ಯಾವಾಗ ಮಾಡ್ತೀವಿ? ಒಂದು, ನಾವು ಮ್ಯಾಮೋಗ್ರಫಿ ಮಾಡಿರ್ತೀವಿ ಮತ್ತು ಅಲ್ಟ್ರಾಸೌಂಡ್ ಮಾಡಿರ್ತೀವಿ, ಆವಾಗ ಯಾವುದೋ ಒಂದು ತರಹ ಟ್ಯೂಮರ್ ಥರನ ಅಥವಾ ಬೇರೆ ಏನಾರು ಅಬ್ನಾರ್ಮ್ಯಾಲಿಟಿ ಕಾಣಿಸ್ತಾ ಇದೆ, ಅದು ಫರ್ದರ್ ಕ್ಯಾರೆಕ್ಟರೈಸೇಷನ್ ಮಾಡಬೇಕು, ಅಂದರೆ ಬ್ರೆಸ್ಟ್ MRI ಮಾಡಿ ಕಂಡುಹಿಡಿಬಹುದು. ಎರಡನೇ ವಿಚಾರ, ಹೈ ರಿಸ್ಕ್ ವಿಮೆನ್ ಇರ್ತಾರೆ. ಅಂದರೆ ಹೈ ರಿಸ್ಕ್ ವಿಮೆನ್ ಅಂತಂದರೆ ದೋಸ್ ವುಮೆನ್ ಹೂ ಆರ್ ಮೋರ್ ಪ್ರೋನ್ ಟು ಡೆವಲಪ್ ಬ್ರೆಸ್ಟ್ ಕ್ಯಾನ್ಸರ್. ಎಕ್ಸಾಂಪಲ್ಸ್ ಅಂದರೆ ಇವಾಗ ಅವರ ಮನೆಯಲ್ಲಿ ತಾಯಿಗೆ ಬ್ರೆಸ್ಟ್ ಕ್ಯಾನ್ಸರ್ ಇದ್ದಿರಬಹುದು, ಅಥವಾ ಒವೇರಿಯನ್ ಕ್ಯಾನ್ಸರ್ ಇದ್ದಿರಬಹುದು, ಅಥವಾ ಜೆನೆಟಿಕ್ ಕ್ಯಾನ್ಸರ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಬೇರೆ ಥರದ ಕ್ಯಾನ್ಸರ್ಗಳು ಇರುವ ಸಾಧ್ಯತೆ ಇರುತ್ತೆ. ಅಂತಹವರ ಮನೆಯಲ್ಲಿರುವಂತಹ ಹೆಂಗಸರು, ಅಂದರೆ ಬ್ಲಡ್ ರಿಲೇಷನ್ ಆಗಿರಬೇಕು ಅವರು ಒಂದು. ಇನ್ನೊಂದು ಬ್ರಾಕಾ ಮ್ಯೂಟೇಷನ್ ಅಂತ ಒಂದು ಹೇಳ್ತೀವಿ, ಅದು ಬ್ರಾಕಾ 1 and 2 ಮ್ಯೂಟೇಷನ್ ಪಾಸಿಟಿವಿಟಿ ಇದೆಯಾ ಇಲ್ವಾ ಅಂಥವರು. ನಂಬರ್ 3, ಚಿಕ್ಕ ವಯಸ್ಸಲ್ಲಿ ಚೆಸ್ಟಿಗೆ ರೇಡಿಯೇಷನ್ ತೊಗೊಂಡಿರ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಮೀಡಿಯಾಸ್ಟೈನ್ ಲಿಂಫೋಮಾ ಅಂತ ಹೇಳಿರ್ತೀವಿ, ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ಬರುತ್ತದು, ಅದಕ್ಕೆ ರೇಡಿಯೇಷನ್ ಕೊಡ್ತಾರೆ. ಆವಾಗ ಬ್ರೆಸ್ಟ್ಗೂ ಸ್ವಲ್ಪ ರೇಡಿಯೇಷನ್ ಬಂದಿರುತ್ತೆ, ಅದರಿಂದ ಸೆಕೆಂಡ್ರಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳಿರುತ್ತೆ. ಹೀಗೆ ಕೆಲವು ರಿಸ್ಕ್ ಕ್ಯಾಟಗರೀಸ್ ಇರುತ್ತೆ. ಸೊ ಹೈ ರಿಸ್ಕ್ ವಿಮೆನ್ನಿಗೆ ನಾವು ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. MRIನ ಯಾವಾಗ ಮಾಡ್ತೀವಿ? ಯೂಶ್ವಲಿ ಬೇರೆಯವ್ರಿಗೆ ಮಾಡೋ ಸ್ಕ್ರೀನಿಂಗಿಂತ ಮುಂಚೆ. ಅಂದರೆ ನಾರ್ಮಲಿ ಎಲ್ರಿಗೂ 40 ವರ್ಷಕ್ಕೆ ಮಾಡಿದ್ರೆ ಇವ್ರಿಗೆ 25 ವರ್ಷದಿಂದಲೇ ಸ್ಕ್ರೀನಿಂಗ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ಇದು ಇಂಡಿಕೇಶನ್ ಫಾರ್ ಬ್ರೆಸ್ಟ್ MRI ಆಯಿತು. ಪ್ರೊಸೀಜರ್ ಯಾವ ಥರ ಮಾಡ್ತೀವಿ? ಯೂಶ್ವಲಿ ನಾವು ಫಸ್ಟ್ 2 weeks ಆಫ್ ಮೆನ್ಸ್ಟ್ರುಯಲ್ ಸೈಕಲ್ ಮಾಡಬೇಕು. ಇವತ್ತು ಪೀರಿಯಡ್ಸ್ ಆಯಿತು ಅಂತಂದರೆ ವಿದಿನ್ ದ ನೆಕ್ಸ್ಟ್ 8 to 10 days ಮಾಡೋದು ಐಡಿಯಲ್. ಏನಕ್ಕೆ ಅಂತಂದರೆ ಬ್ರೆಸ್ಟಲ್ಲಿ ಬ್ಯಾಕ್ಗ್ರೌಂಡ್ ಎನ್ಹ್ಯಾನ್ಸ್ಮೆಂಟ್ ಅಂತ ಹೇಳ್ತೀವಿ ನಾವು, ಬ್ಯಾಕ್ಗ್ರೌಂಡ್ ಪ್ಯಾರೆಂಕೈಮಲ್ ಎನ್ಹ್ಯಾನ್ಸ್ಮೆಂಟ್, BPE ಅಂತ ಒಂದು ವರ್ಡ್ ಇದೆ. ಅದು ತುಂಬ ಜಾಸ್ತಿ ಇತ್ತು ಅಂತಂದರೆ ಸೆನ್ಸಿಟಿವಿಟಿ ಆಫ್ ಫೈಂಡಿಂಗ್ ಔಟ್ ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಲೆಸ್. ಸೊ ಹಾಗಾಗಿ ಫಸ್ಟ್ ಹಾಫ್ ಆಫ್ ದಿ ಮೆನ್ಸ್ಟ್ರುಯಲ್ ಸೈಕಲ್ ಮಾಡ್ತೀವಿ. ಸೆಕೆಂಡ್ ಥಿಂಗ್, ಪೇಷಂಟ್ ನಾನು ಆಗಲೇ ಹೇಳಿದಾಗೆ ಉಲ್ಟಾ ಮಲ್ಕೊಂಡಿರ್ತಾರೆ. ನಂಬರ್ 3, ಅವರಿಗೆ ಒಂದು ಕಾಂಟ್ರಾಸ್ಟ್ ಇಂಜೆಕ್ಷನ್ ಅಂತ ಒಂದು ಮಾಡ್ತೀವಿ. ಆ ಇಂಜೆಕ್ಷನ್ ಕೊಡೋದಕ್ಕೋಸ್ಕರ ಅವರಿಗೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ಅಂದರೆ ಸೀರಮ್ ಕ್ರಿಯಾಟಿನಿನ್ ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ. ಅಂದರೆ ಕಿಡ್ನಿ ಅವ್ರದ್ದು ಫಂಕ್ಷನ್ ನಾರ್ಮಲ್ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡೋದಕ್ಕೆ ಮಾಡ್ತೀವಿ. ಸುಮಾರು ಒಂದು ಅರ್ಧ ಗಂಟೆ ಕಾಲದಿಂದ 45 minutes ಆಗಬಹುದು ಈ ಟೋಟಲ್ ಸ್ಕ್ಯಾನ್ ಮಾಡೋದಕ್ಕೆ. ಅದಾದಮೇಲೆ ಅದನ್ನು ಪೂರ್ತಿ ಇವ್ಯಾಲ್ಯೂಯೇಟ್ ಮಾಡಿ ನಾವು ಹೇಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಸಮ್ಟೈಮ್ಸ್ ನಾವು MRIಯಲ್ಲಿ ಅಬ್ನಾರ್ಮಾಲಿಟಿ ಕಂಡಿಡಿದ್ವಿ ಅಥವಾ ಸಸ್ಪಿಷನ್ ಕಂಡಿಡಿದ್ವಿ, ರೀಲುಕ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಅಂದರೆ ವಾಪಸ್ ಪೇಷಂಟ್ ಕರ್ಕೊಂಡೋಗಿ ಅಲ್ಟ್ರಾಸೌಂಡಲ್ಲಿ ಏನಾರು ಕಾಣಿಸುತ್ತಾ ಅಂತ ಮಾಡ್ತೀವಿ. ಏನಕ್ಕೆ ಇದು ಅಂತಂದರೆ, ನಮಗೆ MRIಯಲ್ಲಿ ಅಬ್ನಾರ್ಮಾಲಿಟಿ ಇದೆ, ಅದು ಬಯಾಪ್ಸಿ ಮಾಡಬೇಕು ಅಂತಂದರೆ MR ಗೈಡೆಡ್ ಬಯಾಪ್ಸಿ ಮಾಡೋದು ಕಷ್ಟ. ಹಾಗಾಗಿ ಮತ್ತು ಅದು ಅವೈಲಬಿಲಿಟಿನೂ ಕಮ್ಮಿ. ಹಾಗಾಗಿ ಅಲ್ಟ್ರಾಸೌಂಡಲ್ಲಿ ಅದು ರೀಲುಕ್ ಅಲ್ಟ್ರಾಸೌಂಡ್ ಮಾಡಿದಾಗ ಫೋಕಸ್ಡ್ ಅಲ್ಟ್ರಾಸೌಂಡ್ ಅದೇ ಜಾಗಕ್ಕೆ ಮಾಡಿದ್ರೆ ಅದು ಕಾಣಿಸೋ ಸಾಧ್ಯತೆಗಳು ಇರುತ್ತೆ, ಒಂದು 50 to 70% ಆಫ್ ದ ಟೈಮ್ ಇರುತ್ತೆ. ಸೊ ಅದನ್ನು ಬಯಾಪ್ಸಿ ಮಾಡೋದು ಅಲ್ಟ್ರಾಸೌಂಡ್ ಗೈಡೆನ್ಸಲ್ಲಿ ಈಸಿ. ಸೊ ಹೀಗಾಗಿ ಬ್ರೆಸ್ಟ್ MRI ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಪ್ರಾಬ್ಲಮ್ ಸಾಲ್ವಿಂಗ್ ಟೂಲ್, ಅಂದರೆ ನಮ್ಗೆ ಏನಾರು ಪ್ರಾಬ್ಲಮ್ ಬೇರೆ ಸ್ಕ್ಯಾನಲ್ಲಿ ಅಂದರೆ ಮ್ಯಾಮೋಗ್ರಫಿ ಅಲ್ಟ್ರಾಸೌಂಡ್ ಕಾಣಿಸಿದ್ರೆ ಅದನ್ನು ಫರ್ದರ್ ಕ್ಯಾರೆಕ್ಟರೈಸ್ ಮಾಡಿ ಅಥವಾ ಅದಕ್ಕೆ ಆನ್ಸರ್ ಕಂಡುಹಿಡ್ಕೊಳ್ಳೋದಕ್ಕೆ MRI ಯೂಸ್ ಮಾಡ್ತೀವಿ. ಸ್ಕ್ರೀನಿಂಗ್ ಇನ್ ಹೈ ರಿಸ್ಕ್ ವಿಮೆನ್ ಇದಕ್ಕೊಂದು ಮಾಡ್ತೀವಿ. ಇವತ್ತಿಗೆ ಈ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಮುಂದಿನ ವೀಡಿಯೋಸಲ್ಲಿ ಐ ವಿಲ್ ಬಿ ಟಾಕಿಂಗ್ ಮೋರ್ ಅಬೌಟ್ ಅದರ್ ಸ್ಕ್ಯಾನಿಂಗ್ ಪ್ಯಾರಾಮೀಟರ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇನ್ ಮೆಡಿಕಲ್ ಇಮೇಜಿಂಗ್. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಇಮೇಜಿಂಗ್ ಇನ್ ಪೇಷಂಟ್ಸ್, ಮೆಡಿಕಲ್ ಇಮೇಜಿಂಗ್ ಪರ್ಟಿಕ್ಯುಲರ್ಲಿ, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ವಿತ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.